ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಕ್ಷ್ಮಿ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪಾರ್ವತಿ ಲಾಗ್. ನೋಡಿ, ಇವತ್ತು ನಮ್ಮ ತಂಗಿ ಮನೇಲಿ ಏನೇನು ಅಡುಗೆ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಮಟನ್ ಸಾರು, ಮಟನ್ ಚಾಪ್ಸ್ ಮತ್ತು ಹಾಗೆ ಚಿಕನ್ ಕಬಾಬ್, ರಸಮ್ಮು, ಹಾಗೆ ಜಾಮೂನು, ಇಷ್ಟು ಥರ ವೆರೈಟಿ ಮಾಡ್ತಾಯಿದ್ದೀವಿ ಇವತ್ತು. ಜಾಮೂನ್ ರೆಸಿಪಿ ನಾನು ಮಾಡಿದ್ದು, ಇನ್ನು ಮಿಕ್ಕಿದ ಅಡುಗೆ ಎಲ್ಲ ನನ್ನ ತಂಗಿನೇ. ಎಲ್ಲ ಅಡುಗೆನೂ ತುಂಬ ಚೆನ್ನಾಗಾಗಿತ್ತು. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ, ಯಾಕೆಂದರೆ ನಾನು ಹಾಕೋ ವೀಡಿಯೋಸು ವ್ಯೂಸು ಚೆನ್ನಾಗಿ ಹೋಗ್ತಾಯಿದೆ. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಖುಷಿ ಆಗ್ತಾಯಿದೆ ನನಗಂತೂ. ವ್ಯೂಸು ತುಂಬಾ ಚೆನ್ನಾಗಿ ಹೋಗ್ತಾಯಿದೆ. ನೋಡಿ, ಜಾಮೂನು ನಾನೇ ಮಾಡ್ತಾ ಇರೋದು ಇದು. ಹಾಗೆ ಇವತ್ತು ನಮ್ಮ ಮಾಮ ಬರ್ತೀನಿ ಅಂತ ಹೇಳಿತ್ತು ಊಟಕ್ಕೆ. ಹಾಗಾಗಿ ಅವರು ನಾನ್ ವೆಜ್ ತಿನ್ನಲ್ಲ ಅಂತ ಅಂದರು. ಅವರಿಗೋಸ್ಕರ ಜಾಮೂನು ಮಾಡಿದ್ದು. ಇಲ್ಲಾಂದರೆ ಜಾಮೂನು ಮಾಡೋ ಐಡಿಯಾ ಇರಲಿಲ್ಲ ನಮಗೆ. ಅವ್ರಿಗೆ ರಸ ಅನ್ನ ಜಾಮೂನು ಹಾಕ್ಕೊಡೋಣ ಅಂಥೇಳಿ ಅಂತ. ಆಮೇಲೆ ಅವ್ರು ಬಂದು ಮಟನ್ ಸಾರಲ್ಲೇ ತಿಂದರು, ಒಂದು ಸ್ವಲ್ಪ ಸೈಡಿಗೆ ಹಾಕ್ಕೊಂಡು. ಅವ್ರಿಗೆ ಆರೋಗ್ಯ ಸಮಸ್ಯೆ ಇದ್ದಿದ್ದರಿಂದ ಜಾಯಿಂಟ್ ಪೇನ್ ಇದೆ ಅವರಿಗೆ. ನೋಡಿ, ಅಡುಗೆ ಎಲ್ಲ ರೆಡಿ ಆಯಿತು, ತಿನ್ಬರ್ರಿ ಮಕ್ಕಳ ಅಂದರೆ ನೋಡಿರಿ ಹೆಂಗೆ ಕೂತಿದ್ದಾರೆ. ಎಲ್ಲ ಊಟ ಎಲ್ಲ ಆದಮೇಲೆ ಕೇರ ಮಾಡೋಕ್ಕೆ ಕೂತ್ಕೊಂಡ್ವಿ. ಇವನು ನನ್ನ ನಾದಿನಿ ಮಗ, ಇವನು ಪಾಪರ ಹಾಕಿ ಕೂತಿಯಾನೆ. ನೋಡಿ, ನೀನು ಆಡ್ಬಾ, ಹೆಂಗೆ ಆಡ್ತೀಯ ಅಂತ ಹೇಳ್ತಾ ಇದ್ದಾನೆ. ಸರಿ ಮಗನೇ, ನಾನು ಆಡ್ತೀನಿ ಅಂತ ಹೇಳಿದೆ. ನನ್ನ ಮಗಳು ಒಂದೇ ಆಟಕ್ಕೆ ನನ್ನ ಸೋಲಿಸಿ ಕಳಿಸ್ಬಿಟ್ಲು, ಪಾಪರ್ ಮಾಡಿಬಿಟ್ಟು. ಗೇಮೆಲ್ಲ ಆಡಾಯಿತು, ಸಂಜೆ ಆಯಿತು. ನನ್ನ ಮಗಳು ಎದ್ದೋಗಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಳು. ಅಷ್ಟೊತ್ತಿಗೆ ನನ್ನ ತಂಗಿ ಶಾಪಿಂಗ್ ಹೋಗಿದ್ಲು ಜಯನಗರಗೆ. ಬ್ಯಾಗ್ಗಳು ಬೇಕು ಮಕ್ಕಳಿಗೆ, ಕಾಲೇಜಿಗೆ ಎಲ್ಲ ಅಂಥೇಳಿ ಅಂತ ತಗೊಬರೋಕ್ಕೆ. ಅವಳು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತಾಳೆ. ಬಂದು ಅದ್ರ ಜೊತೆ ನನಗೂ ಒಂದು ಬ್ಯಾಗ್ ತಂದಿದ್ಲು, ವೆನಿಟಿ ಬ್ಯಾಗು. ತುಂಬ ಚೆನ್ನಾಗಿತ್ತು ನೋಡಿ, ಕಾಲೇಜ್ ಬ್ಯಾಗ್ ಅದು. ನನಗೂ ವೆನಿಟಿ ಬ್ಯಾಗ್ ತಂದಿದ್ದಾಳೆ, ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ಅದನ್ನು. ನೋಡಿ, ಈ ಥರ ಇದೆ ವೆನಿಟಿ ಬ್ಯಾಗು. ಅವಳಿಗೊಂದು ನನಗೊಂದು, ಇಬ್ಬರಿಗೂ ಒಂದೇ ಥರದ್ದು ತೊಗೊಬಂದಿದ್ದಾಳೆ. ನಾವೇನು ತೊಗೊಂಡ್ರು ಒಂದೇ ಥರನೇ ತೊಗೊಳ್ಳೋದು. ಭಾನುವಾರದ ದಿನ ಈ ಥರ ಇತ್ತು. ಥ್ಯಾಂಕ್ ಯು ಸೋ ಮಚ್.